ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇವತ್ತು ನನ್ನ ಮುಖದಲ್ಲಿ ನೀವೇನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಖಂಡಿತ ನಿಮ್ಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ನನಗೆ ಮಾತ್ರ ಬೆಳಗ್ಗೆಯಿಂದನೂ ಕೂಡ ಅದನ್ನು ಫೀಲ್ ಪಡ್ತಾ ಇದ್ದೀನಿ, ತುಂಬ ಅನುಭವಿಸ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಇವತ್ತು ಮನೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಫೇಸ್ ಪ್ಯಾಕ್ನ ನಾನು ಮಾಡಿಕೊಂಡೆ. ತುಂಬ ಸಿಂಪಲ್ಲಾಗಿ ಎರಡೇ ಪದಾರ್ಥನ ಉಪಯೋಗಿಸ್ಕೊಂಡು ಫೇಸ್ಗೆ ಒಂದು ಪ್ಯಾಕ್ನ ಹಾಕ್ಕೊಂಡೆ. ತುಂಬ ಖುಷಿ ಆಗ್ತಾ ಇದೆ. 100 ರೂಪಾಯಿ ಕೊಟ್ಟು ಒಂದು ಪ್ಯಾಕೇಜ್ ಮಾಡ್ಕೊಂಡಂಗೆ ಆಗ್ತಾಯಿದೆ. ಅಂದರೆ ಡೇ ಟ್ಯಾನ್, ಫೇಶಿಯಲು, ಬ್ಲೀಚು ಮೂರನ್ನು ಕೂಡ ಮಾಡಿಸ್ಕೊಂಡಂತಹ ಫೀಲ್ ನನಗೆ ಆಗ್ತಾಯಿದೆ. ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಪದಾರ್ಥದಿಂದ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಸ್ನೇಹಿತರೆ. ಖಂಡಿತ ಏನು ಅಂತ ಕೇಳ್ತೀರಾ ನೀವು. ನಾನು ಬೆಳಿಗ್ಗೆ ಬೇಗ ಎದ್ದಿದ್ದೆ, ಒಂದು ಪ್ಯಾಕ್ನ ಹಾಕ್ಕೊಳ್ಳೋಣ ಇವತ್ತು ಅಂತ ಹೇಳಿ ಅಂದ್ಕೊಂಡೆ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದು ನೋಡಿ, ಅರ್ಧ ಗಂಟೆ ಅಷ್ಟೇ ಫೇಸು ಹೊಳಪಿದೆ, ಒಂದು ಶೈನಿಂಗ್ ಇದೆ, ಮತ್ತು ಆ ತಕ್ಷಣ ಫೇಸ್ ವಾಶ್ ಮಾಡಿದ್ರೆ ಮುಖ ಸಾಫ್ಟಾಗಿ ಅನ್ನಿಸ್ತಾ ಇದೆ. ಒಂದು ಒಳ್ಳೆ ರಿಸಲ್ಟ್ ತಂದು ಕೊಡ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ನಿಮ್ಮ ಹತ್ರ ಹೇಳ್ತೀನಿ ಅಂದರೆ, ಪುಟ್ಟದಾದ ಯಾವುದೇ ಒಂದು ರೆಸಿಪಿ ಕೂಡ ಮಾಡಿ ತೋರಿಸಿದ್ರು ಕೂಡ ಅದನ್ನು ನೀವು ಪ್ರಯೋಗ ಮಾಡ್ಕೊಂಡಿರ್ತೀರ, ನೀವು ಟ್ರೈ ಮಾಡಿರ್ತೀರ. ನೆನ್ನೆ ಮೊನ್ನೆ ಎಲ್ಲ ಹೇಳಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರಿ, ಒಬ್ಬರು ಚಿತ್ರಾನ್ನ ಮಾಡಿ ನನಗೆ ವಿಡಿಯೋ ಕಳಿಸಿದ್ರಿ, ಜೊತೆಗೆ ಅವತ್ತು ಫ್ರೂಟ್ ಸಲಾಡ್ ಮಾಡಿದ್ವಲ್ಲ ಅದಂತೂ ಎಲ್ಲರೂ ಕೂಡ ಮಾಡಿದ್ದೀರಾ. ಹೀಗೆ ಎಲ್ಲನೂ ಕೂಡ ನೀವು ಟ್ರೈ ಮಾಡೋದ್ರಿಂದ ನಾನು ಒಳ್ಳೆ ಫಲಿತಾಂಶ ಬರೋದೇ ನಿಮ್ಗೆ ಹೇಳ್ಕೊಡ್ಬೇಕಲ್ವಾ. ಅದರಿಂದ ಇದನ್ನು ಹೇಳಲೇಬೇಕು ಅಂತ ಹೇಳಿ ನಿಮಗೆ ನಾನಿವತ್ತು ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನೀವು ತಿಳಿಸಿ ಖಂಡಿತ ಒಂದು ಒಳಗೆ ತಂದು ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದು ಮಾಡಿಕೊಂಡೆ ಬೆಳಗ್ಗೆ. ಬನ್ನಿ, ಏನು ಮಾಡಿದೆ, ಏನು ಪ್ಯಾಕ್ನ ಹಚ್ಕೊಂಡೆ. ಈಗ ತುಂಬ ಬಿಸಿಲಿದೆ, ಪಾರ್ಲರ್ಗೆ ಹೋಗ್ತೀರಾ, ಐಬ್ರೋ ಮಾಡಿಸ್ಕೊಳ್ತೀವಿ, ಫೇಶಿಯಲ್ಲು ಕೂಡ ಮಾಡಿಸ್ತೀವಿ. ಬಿಸಿಲಿಗೆ ಕಪ್ಪಾಗಿದ್ದರೆ ಡಿ-ಟ್ಯಾನು ಕೂಡ ಮಾಡಿಸ್ಕೊಳ್ತೀವಿ. ಅದ್ರ ಮಧ್ಯೆ ನಾವು ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಶೈನಿಂಗ್ ಆಗಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೇ ನಾವು ರಿಸಲ್ಟನ್ನ ನೋಡಬಹುದು. ಬನ್ನಿ, ವಿಡಿಯೋ ಇವತ್ತು ತುಂಬ ಲೆಂತಿ ಆಗುತ್ತೆ. ಮೊದಲು ನಾನು ಏನು ಪ್ಯಾಕ್ನ ಮಾಡಿಕೊಂಡೆ ತಮ್ಮನೆಲ್ಲಲ್ಲಿ ನೋಡಿದ್ದೀರಾ. ಏನನ್ನು ನಾನು ಕ್ರೀಮ್ಗಳನ್ನೆಲ್ಲ ಇಟ್ಕೊಂಡಿದ್ದೆ, ಏನು ಅಕ್ಕ ಮಾಡ್ಕೊಂಡಿದ್ದಾರೆ ಅಂತ ನೀವು ಗೆಸ್ ಮಾಡ್ತೀರಾ. ಅದಕ್ಕೆ ಮುಂಚಿತವಾಗಿ ನಾನೇ ತೋರಿಸ್ಬಿಡ್ತೀನಿ ನಾನು ಏನು ಮಾಡಿಕೊಂಡೆ ಅಂತ ಹೇಳಿ. ಅದು ನೋಡ್ಕೊಂಬನ್ನಿ. ಬಂದಾದಮೇಲೆ ನಾನು ಮಾತನ್ನು ಮುಂದುವರಿಸ್ತೀನಿ. ಎಲ್ಲರೂ ಕೂಡ ಲಾಸ್ಟ್ವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮಧ್ಯ ಲಾಸ್ಟ್ವರೆಗೂ ನೋಡಿ. ಹಾಗೆ ಹೊಸದಾಗಿ ಚಾನಲ್ಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನಾನಿವತ್ತೊಂದು ಇದು ಹಾಕಿದ್ದೀನಿ, ಮೊನ್ನೆನೂ ಕೂಡ ಹಾಕಿದೆ. ಮುತ್ತಿನ ಮಣಿ ಥರ ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ಶ್ರೀನಿವಾಸ ಇದ್ದಾರೆ ನೋಡಿ, ಶ್ರೀನಿವಾಸ ಇದ್ದಾರೆ. ಓಲೆಲು ಕೂಡ ಶ್ರೀನಿವಾಸ. ಆದರೆ ಯಾಕೋ ಬಗ್ಗುತ್ತಾ ಇದೆ, ಕರೆಕ್ಟಾಗಿ ಕೂರ್ತಿಲ್ಲ. ಇದಕ್ಕೆ ಯಾವ ರೀತಿ ನಾನು ರೆಡಿ ಮಾಡ್ಕೋಬೇಕು ಗೊತ್ತಿಲ್ಲ. ತುಂಬ ಇಷ್ಟ ಆಯಿತು, ತುಂಬ ಇಷ್ಟ ಆಗಿದೆ. ಇಲ್ಲಿ ನೋಡಿ, ಎರಡು ಕಡೆಯೂ ಕೂಡ ಶ್ರೀನಿವಾಸ, ಓಲೆಲು ಕೂಡ ಶ್ರೀನಿವಾಸ ಇದ್ದಾರೆ. ಇದ್ರ ಬಗ್ಗೆ ತೋರಿಸ್ತೀನಿ ಆಮೇಲೆ. ಮೊದಲು ಬೆಳಿಗ್ಗೆ ನಾನು ಏನೆಲ್ಲ ಒಂದು ರೆಡಿ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ಫೇಸ್ ಪ್ಯಾಕನ್ನು ಯಾವ ರೀತಿ ಮಾಡಿಕೊಂಡೆ, ಯಾವುದ್ರಲ್ಲಿ ಮಾಡಿಕೊಂಡೆ ಅಂತ ಹೇಳಿ ನೋಡಿಕೊಂಡು ಮತ್ತೆ ವಾಪಸ್ ಬನ್ನಿ ಸ್ನೇಹಿತರೆ. ಏನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ಗೆ ಅಂತ ಹೇಳಿದ್ರೆ, ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಅಕ್ಕಿ ಹಿಟ್ಟು, ಶುದ್ಧವಾಗಿ ಕ್ಲೀನ್ ಮಾಡಿ ಅಕ್ಕಿನ ಮಿಲ್ ಮಾಡಿಸ್ಕೊಂಡಿರ್ತೀವಲ್ಲ, ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿ. ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನ ಕ್ಲೀನ್ ಮಾಡಿ ನಮ್ಮ ಸ್ಕಿನ್ ಒಳಗೆ ಬರೋ ಥರ ಮಾಡುತ್ತೆ. ಒಂದು ಕ್ಲೀನಿಂಗ್ ಬೇಸ್ ಆಗುತ್ತೆ. ಒಂದು ಯಾವ ರೀತಿ ಅಂದರೆ, ಒಂದು ಫೇಶಿಯಲಲ್ಲಿ ಪ್ಯಾಕ್ ಮಾಡ್ತಾರಲ್ಲ ಆ ರೀತಿ. ಈ ರೀತಿ ಚೆನ್ನಾಗಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಅರ್ಧ ಹೋಳು ನಿಂಬೆಹಣ್ಣು, ಪೂರ್ತಿಯಾಗಿ ನಿಂಬೆ ರಸನ ತಗೊಳ್ಳಿ. ನಿಂಬೆ ರಸನೂ ಕೂಡ ನಮ್ಮ ಸ್ಕಿನ್ ಆರೈಕೆಗೆ ತುಂಬಾ ಒಂದು ಕ್ಲೆನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಬಹುದು. ಈ ರೀತಿ ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಚೆನ್ನಾಗಿ ನೀವೆಷ್ಟು ಹದವಾಗಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು ಮಾಡ್ಕೋಬೇಕು. ಒಂದು 3ರಿಂದ 5 ನಿಮಿಷ ಈ ರೀತಿ ಚೆನ್ನಾಗಿ ಒಂದು ಕ್ರೀಮ್ ಬೇಸ್ ಬರುತ್ತೆ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಒಂದು ಕ್ರೀಮ್ ಥರನೇ ಕಾಣಿಸ್ತಾ ಇದೆಯಲ್ವಾ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಕರೆಕ್ಟಾಗಿ
ಮಿಕ್ಸ್ ಆಗಿದೆ. ಈಗ ಬನ್ನಿ ಫೇಸ್ಗೆ ಅಪ್ಲೈ ಮಾಡೋಣ. ನಾನೀಗ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನಾನು ಏನು ಫೇಸ್ ವಾಶ್ ಬಳಸ್ತೀನಿ ಅದರಲ್ಲಿ ನಾನು ಒಂದು ಸಲ ಮುಖನ ತೊಳ್ಕೊಂಡಿದ್ದೀನಿ. ಈ ರೀತಿ ತೊಳ್ಕೊಂಡು ನೋಡಿ, ನನ್ನ ಕತ್ತು ಹಿಂಭಾಗ ನನಗೆ ಯಾವಾಗಲೂ ಈ ಥರ ಕಪ್ಪಾಗ್ತಿರಲಿಲ್ಲ. ಸ್ವಲ್ಪ ವೇಟ್ ಗೇನ್ ಆದಮೇಲೆ ಕಪ್ಪು ಹಿಂಭಾಗ ಒಂದು ಸ್ವಲ್ಪ ನನಗೆ ಸ್ಕಿನ್ನು ಟ್ಯಾನ್ ಆಗೋ ರೀತಿ ಕಾಣಿಸ್ತಾ ಇದೆ. ನಿಂಬೆ ರಸ ತೊಗೊಂಡಿದ್ದೆ ನೋಡಿ, ಆ ಹೋಳನ್ನು ಉಲ್ಟಾ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ. ಆ ಕತ್ತಲ್ಲಿ ಕಪ್ಪಿರುತ್ತಲ್ಲ, ಅದೆಷ್ಟು ಚೆನ್ನಾಗಿ ಕೊಳೆ ಹೋಗುತ್ತೆ ಅಂತಂದರೆ ನೀವೇ ಅಂತೀರ. ಆ ನಿಂಬೆ ರಸ ತೆಗೆದಿದೆ ನೋಡಿ, ಅದನ್ನು ವೇಸ್ಟ್ ಆಗೋದು ಬೇಡ. ಅದರಿಂದ ಚೆನ್ನಾಗಿ ಒಂದು ಮಸಾಜ್ ಮಾಡ್ಕೋಬಹುದು. ಕುತ್ತಿಗೆ ಹಿಂಭಾಗ ಸುತ್ತಾ ಇಲ್ಲ ಕೊಳೆ ಬರುತ್ತೆ, ನೀವೇ ಗಮನಿಸ್ತೀರ ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಈಗ ನಾನು ಒಂದು ಕ್ರೀಮ್ ರೆಡಿ ಮಾಡ್ಕೊಬಂದಿದ್ದೀನಿ ಅಕ್ಕಿ ಹಿಟ್ಟಿಂದೆಲ್ಲ. ಅದನ್ನು ಫೇಸ್ಗೆ ಅಪ್ಲೈ ಮಾಡೋಣ. ಫಸ್ಟು ಅದೇ ಒಂದು ಅಕ್ಕಿ ಹಿಟ್ಟನ್ನು ಸ್ವಲ್ಪ ತೊಗೊಂಡು ನೀವು ಸ್ಕ್ರಬ್ ಮಾಡ್ಕೋಬೇಕು. ಸ್ವಲ್ಪ ತೊಗೊಳ್ಳಿ ಫೇಸ್ಗೆ, ಒಂದು 2 ಕಡೆ ಸೈಡು ನೋಡಿ. ಈ ರೀತಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಈ ರೀತಿ ತೊಗೊಂಡು ಚೆನ್ನಾಗಿ ಅದರಲ್ಲಿ ಒಂದು ಸಲ ಸ್ಕ್ರಬ್ ಮಾಡಿ ಸಾಕು. ಅಕ್ಕಿ ಹಿಟ್ಟಲ್ಲೇ ಸ್ಕ್ರಬ್ ಈ ರೀತಿ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು ಮಸಾಜ್ ಕೊಡಿ ಫೇಸ್ಗೆ, ವೃತ್ತಾಕಾರವಾಗಿ ಒಂದು ಮಸಾಜ್ ಕೊಡ್ತಾ ಬನ್ನಿ. ಒಂದು 5 ನಿಮಿಷ ಮಾಡಿ. ಈ ರೀತಿ ಹಣೆ ಭಾಗ ಆಗಲಿ, ಮೂಗು ಮೇಲೂ ಕೂಡ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದ್ದರೂ ಕೂಡ ಏನು ಸ್ಕ್ರಬ್ ಮಾಡ್ಕೊಳ್ತೀರಾ ಅದರಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ರಿಮೂವ್ ಅಂತೂ ಖಂಡಿತ ಆಗುತ್ತೆ. ಈ ರೀತಿ ಹಿಂಭಾಗ, ಕುತ್ತಿಗೆ ಹಿಂಭಾಗ, ಫೇಸು ಸಂಪೂರ್ಣವಾಗಿ ಕಿವಿವರೆಗೂ ಕೂಡ ಚೆನ್ನಾಗಿ ಒಂದು ಮಸಾಜನ್ನು ನೀವು ಕೊಟ್ಕೋಬೇಕು. ಆ ಅಕ್ಕಿ ಹಿಟ್ಟು ಉದುರೋ ರೀತಿ ಕಾಣಿಸುತ್ತೆ ನಿಮಗೆ, ಅಲ್ಲಿವರೆಗೂ ಕೂಡ ಮಸಾಜ್ ಕೊಡಿ. ಒಂದು ಒಳ್ಳೆ ಮಸಾಜು ಮುಖಕ್ಕೆ ಆಗಬೇಕು, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಚೆನ್ನಾಗಿ ನಿಮ್ಗಾಗ. ಈ ರೀತಿ ಒಂದು ಸ್ಕ್ರಬ್ನ ಮಾಡ್ಕೋಬೇಕು ಅದೇ ಅಕ್ಕಿ ಹಿಟ್ಟಲ್ಲಿ. ಈ ರೀತಿ ಆದಮೇಲೆ ಫೇಸನ್ನ ಒಂದು ಸಲ ತೊಳ್ಕೊಬಂದೆ ನಾನು. ಇವಾಗ ತೊಳ್ಕೊಬಂದು ಈಗ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮತ್ತು ನಾನು ಮುಖಕ್ಕೆ ಅಕ್ಕಿ ಹಿಟ್ಟನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಒಂದು ಕ್ರೀಮ್ನ ನಾವು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀವಿ, ಆ ರೀತಿ ಕೈಯಿಂದನಾದರೂ ಕೂಡ ಈ ರೀತಿ ನೀಟಾಗಿ ತೆಳುವಾಗೇ ಅಪ್ಲೈ ಮಾಡ್ಕೊಳ್ಳಿ. ಕುತ್ತಿಗೆ ಹಿಂಭಾಗನೂ ಕೂಡ ಕುತ್ತಿಗೆ ಸಂಪೂರ್ಣವಾಗಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ನಾವು ಯಾವುದಾದ್ರು ಒಂದು ಕ್ರೀಮ್ ಹಚ್ಕೊಳ್ತೀವಲ್ಲ ಅದೇ ರೀತಿ ಕ್ಲೀನಾಗಿ ಹಚ್ಕೊಳ್ಳಿ. ಕಣ್ಣಿಗೆ ಬಿದ್ದರೆ ಏನು ಉರಿಯಲ್ಲ. ಅಕ್ಕಿ ಹಿಟ್ಟು ಕಣ್ಣಿಗೆ ಹೋದರೆ ಮತ್ತು ನಿಂಬೆ ರಸ ಹಾಕಿದ್ದೀವಲ್ಲ ಸುಮ್ಮನೆ ಉರಿಯುತ್ತೆ. ಜೊತೆಗೆ ಕಣ್ಣಿಗೇನಾದ್ರು ಬಿದ್ದರೆ ಆಗಲ್ಲ, ಕಣ್ಣು ಬಿಡೋದಕ್ಕೂ ಕೂಡ ಆಗಲ್ಲ. ಅದರಿಂದ ಹುಷಾರಾಗಿ ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ನೀವು ಈ ಥರ ಅಪ್ಲೈ ಮಾಡ್ಕೊಂಡು ಒಂದು 10 ನಿಮಿಷ ಮಲಗ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಕಾಟನ್ ಇದ್ದರೆ ರೋಸ್ ವಾಟ್ರ್ ಅದ್ಬಿಟ್ಟು ಕಣ್ಮೇಲೆ ಹಾಕ್ಕೊಂಡು ಒಂದು 10 ನಿಮಿಷ ಮಲಗಿ, ಹಂಗೆ ಆರಾಮಾಗಿ ಮಲಗಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಈ ರೀತಿ ಹಚ್ಕೊಂಡಿದ್ದೀನಿ. ಈ ರೀತಿ ಹಚ್ಕೊಂಡು ಅಪ್ಲೈ ಮಾಡಿ ಒಂದು 70% ಡ್ರೈ ಆಗಬೇಕಷ್ಟೇ. ಜಾಸ್ತಿ ಹೊತ್ತಿರಬೇಡಿ, 70% ಮಾತ್ರ ಡ್ರೈ ಆಗಬೇಕು. ಫುಲ್ ಡ್ರೈ ಆಗೋವರೆಗೂ ಇರಬೇಡಿ. ಒಂದು 70% ಡ್ರೈ ಆಗಿದೆ ಅಂದಾಗ ಅದರಿಂದನೇ ಮತ್ತೊಮ್ಮೆ ಚೆನ್ನಾಗಿ ಮಸಾಜ್ ಕೊಡಿ, ಉದುರಬೇಕು ಕ್ಲೀನಾಗಿ. ಆಮೇಲೆ ನೀವು ನಾರ್ಮಲ್ ವಾಟ್ರಿಂದ ಮುಖನ ವಾಶ್ ಮಾಡ್ಕೋಬೇಕು. ಫುಲ್ ಡ್ರೈ ಮಾಡ್ಕೋಬೇಡಿ, 100ರಲ್ಲಿ 70% ಡ್ರೈ ಆದರೆ ಸಾಕು. ಮತ್ತು ಅದೇ ಹಿಟ್ಟನ್ನು ನೀವು ಕೈಗಳಿಂದ ಚೆನ್ನಾಗಿ ಮಸಾಜ್ ಕೊಟ್ಟು ಉದುರಿಸಿ, ಚೆನ್ನಾಗಿ ಉದುರುತ್ತದೇನೆ. ಈ ರೀತಿ ಮಾಡ್ಕೊಳ್ಳಿ. ಈಗ ನಾನು ಮುಖ ತೊಳ್ಕೊಬಂದೆ. ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಅದಕ್ಕೆ ನಿಮ್ಗೆ ಕಾಣಿಸ್ತಾ ಇದೆ. ಟವಲಲ್ಲಿ ನೋಡಿ ಈ ರೀತಿ ಉಜ್ಜಬೇಡಿ ಮುಖನ ಯಾವತ್ತೂ ಕೂಡ. ಟವಲಲ್ಲಿ ಥರ ರೀತಿ ಚೆನ್ನಾಗಿ ಒಂದು ಯಾವ ರೀತಿ ಅಂತ ಹೇಳಿದ್ರೆ ಚೆನ್ನಾಗಿ ಅಮ್ಮುಕ್ದಂಗೆ ಮುಖನ ಒರೆಸ್ಕೊಳ್ಳಿ. ಈಗ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತಂದರೆ, ನಮ್ಮ ಮನೆಯಲ್ಲಿ ರೊಟ್ಟಿ ಹೇಗೆ ರುಚಿ ಕೊಡುತ್ತೋ, ಅಕ್ಕಿ ಅಂದ್ರೇ ಒಂದು ರುಚಿ ಅಲ್ವಾ. ಅಕ್ಕಿಯಿಂದ ನಮ್ಮ ಸ್ಕಿನ್ನನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬಹುದು, ಮತ್ತು ಬ್ರೈಟಾಗೂ ಕೂಡ ನಮ್ಮ ಸ್ಕಿನ್ನನ್ನು ನಾವು ಮಾರ್ಪಾಡು ಮಾಡ್ಕೋಬಹುದು. ನೋಡಿದ್ರಿ, ಅಕ್ಕಿ ಹಿಟ್ಟು ನಿಂಬೆ ರಸ ಇಷ್ಟರಿಂದ ನಾನು ವಾರಕ್ಕೆ ಒಮ್ಮೆ, ತಿಂಗಳಿಗೆ 3 ಬಾರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಕ್ಲಿಯರ್ ಆಗಿರುತ್ತೆ. ತುಂಬಾ ಮನೆಯಲ್ಲಿ ನೀವೇ ಒಂದು ಫೇಶಿಯಲ್ ಮಾಡಿಸ್ಕೊಳ್ಳೋಷ್ಟು ರಿಸಲ್ಟು ನಮ್ಮ ಫೇಸಲ್ಲಿ ನಾವು ಕಾಣಬಹುದು. ಹಾಗೆ ಒಬ್ಬರು ಹೇಳಿದ್ರಿ, ಅಕ್ಕ ಸನ್ಸ್ಕ್ರೀನ್ ಫಸ್ಟ್ ಹಚ್ಬೇಕಾ, ಮಾಯ್ಚರೈಸಿಂಗ್ ಕ್ರೀಮ್ನ ಫಸ್ಟ್ ಹಚ್ಬೇಕಾ ಅಕ್ಕ ಅಂತ ಕೇಳಿದ್ರಿ. ಈಗ ಇಷ್ಟೆಲ್ಲ ಆದಮೇಲೆ ಕಂಪಲ್ಸರಿ ಮಾಯ್ಚರೈಸಿಂಗ್ನ ನಾವು ಹಚ್ಕೊಳ್ಳೇಬೇಕು. ಮೊನ್ನೆ ತೋರಿಸಿದೆ ಹೆಲಾವೆ ಅಂದ್ಬಿಟ್ಟೆ ಹೇಳಿ, ಇದು ಜೆಲ್ ಟೈಪ್ ಇದೆ. ಕೇಳಿದ್ರು ಒಬ್ಬರು, ಕ್ರೀಮ್ ಥರ ಇದೆಯಾ, ಒಂದು ಆಯಿಂಟ್ಮೆಂಟ್ ಥರ ಇದೆಯಾ ಅಂತ ಹೇಳಿ. ಇದು ಜೆಲ್ ಟೈಪ್ ಇದೆ. ಜಾಸ್ತಿ ಏನು ಹಾಕೊಳ್ಳೋದು ಬೇಡ, ಸ್ವಲ್ಪ ಆಯ್ಲಿ ಅಂತ ಏನು ಅನಿಸಲ್ಲ, ಒಂದು 2 ನಿಮಿಷ ಆ ಥರ ಇರುತ್ತೆ. ಮಾಯ್ಚರೈಸಿಂಗ್ ತುಂಬ ಚೆನ್ನಾಗಿ ನಮ್ಮ ತ್ವಚೆ ಒಂದು ಕ್ಲಿಯರ್ ಆಗಿರೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇದು ಜೆಲ್ ಟೈಪ್ ಇದೆ. ಪ್ಯೂರ್ ಅಲೋವೆರಾ ಒಂದು ಜೆಲ್ ಬರುತ್ತಲ್ಲ ಅದೇ ರೀತಿ ಇದೆ. ಇದನ್ನು ನಾನಿವಾಗ ಒಂದಿಷ್ಟು ನೋಡಿ, ಇಷ್ಟನ್ನು ಮಾತ್ರ ನಾನಿವಾಗ ಹಚ್ಕೊಳ್ತೀನಿ. ಯಾವುದೇ ಮನೆಯಲ್ಲಿ ನಾವು
ಫೇಶಿಯಲ್ ಥರ ಆಗಲಿ ಬ್ಲೀಚ್ ಥರ ಆಗಲಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಿಂದ ಮಾಡ್ಕೊಂಡ್ಮೇಲೆ ನೀವು ತಕ್ಷಣ ಈಗ ನಾನು ಫೇಸ್ ವಾಶ್ ಮಾಡಿದೆ ಅಷ್ಟೇ, ನಾರ್ಮಲ್ ವಾಟ್ರಲ್ಲಿ ನಾನು ಮುಖ ತೊಳೆದು ಆದಮೇಲೆ ನಾನು ಈ ಥರ ಒಂದು ಚಿಕ್ಕದಾಗಿ ಒಂಚೂರು ಮಾಯಿಶ್ಚರೈಸರ್ನ ನೀವು ಹಚ್ಚಲೇಬೇಕು. ಏಕೆಂದರೆ ಡ್ರೈ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೋಡಿ, ಏನು ಆಯಿಲಿ ಅಂತ ಏನು ಅನಿಸಲ್ಲ, ಜಾಸ್ತಿ ಚೆನ್ನಾಗಿದೆ. ನೋಡಿದ್ರಾ, ಏನಾದರೂ ಡಿಫ್ರೆಂಟ್ ನಿಮ್ಗೆ ಕಾಣಿಸ್ತಾ ಇದೆಯಾ ಹೇಳಿ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಇದನ್ನು ನಾನು ಮನೆಯಲ್ಲಿ ಕೆಲವು ಕಡಲೆ ಹಿಟ್ಟಿಂದಾಗಲಿ ಓಟ್ಸಿಂದ ಆಗಲಿ ಮತ್ತು ಅಕ್ಕಿ ಹಿಟ್ಟಿಂದಾಗಲಿ ಈ ರೀತಿ ಅವಾಗವಾಗ ನಾನು ಫ್ರೀ ಸಿಕ್ಕಿದಾಗ ನನಗೆ ಆರಾಮಾಗಿದ್ದೀನಪ್ಪ ಇವತ್ತು ಅಂದಾಗ ನನ್ನ ಚರ್ಮಕ್ಕೆ ನಾನು ಆರೈಕೆ ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಳ್ತೀನಿ. ತುಂಬ ರೇರ್ ಪಾರ್ಲರ್ಗೆ ಹೋಗೋದು, ನಾನು ಮಾಡಿಸ್ಕೊಳ್ತೀನಿ, ಕ್ಲೀನಪ್ ಮಾಡಿಸ್ಕೊಳ್ತೀನಿ, ಡಿ ಟ್ಯಾನ್ ಮಾಡಿಸ್ಕೊಳ್ತೀನಿ. ಬಿಸಿಲಿಗೆ ಹೋದರೆ ಟ್ಯಾನ್ ಆಗುತ್ತೆ, ಅದನ್ನು ಡಿ ಟ್ಯಾನ್ ಅಂತ ಹೇಳಿ ಪಾರ್ಲರಲ್ಲಿ ಮಾಡಿಕೊಡ್ತಾರೆ, ಅದನ್ನು ಮಾಡ್ಕೊಳ್ತೀನಿ. ಬ್ಲೀಚ್ ಕಡಿಮೆ, ನಾನು ಬ್ಲೀಚ್ ಅಂತೂ ಮಾಡ್ಸೋಕ್ಕೆ ಹೋಗಲ್ಲ. ಇಲ್ಲ ಫೇಶಿಯಲ್ಲು ಇಲ್ಲಾಂದರೆ ಡಿ ಟ್ಯಾನ್ ಇದನ್ನು ಮಾಡಿಸ್ಕೊಳ್ತೀನಿ. ಒಂದು ಪ್ಯಾಕೇಜ್ ರೀತಿ ಬರುತ್ತೆ, ಡಿ ಟ್ಯಾನ್ ಮಾಡಿಸಿ ನಂತರ ಫೇಶಿಯಲ್ ಮಾಡಿಸ್ಲೇಬೇಕು ಅಂತ ಹೇಳ್ತಾರೆ, ಅದನ್ನು ನಾನು ಮಾಡ್ಕೊಳ್ತೀನಿ. ಯಾಕೆಂದರೆ ಬಿಸಿಲಲ್ಲಿ ಹೊರಗಡೆ ಜಾಸ್ತಿ ಓಡಾಡಿದರೆ ನಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತೆ. ಸೂರ್ಯನ ಬಿಸಿಲಿಗೆ ನಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತೆ, ಅದನ್ನು ನಾವು ರಿಮೂವ್ ಮಾಡ್ಕೋಬೇಕು. ಇಲ್ಲ ಅಂತೇಳಿದ್ರೆ ಡೆಡ್ ಸ್ಕಿನ್ ಆಗ್ತಾ ಹೋಗುತ್ತೆ, ರಂಧ್ರಗಳಾಗುತ್ತೆ, ನಮ್ಮ ಲೇಯರು ಸ್ಕಿನ್ನಿಂದ ಒಳಗಡೆ ಲೇಯರ್ ಇರುತ್ತಲ್ಲ ತುಂಬ ಗಲೀಜು ತುಂಬಿಕೊಂಡಿರುತ್ತೆ, ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಆಯಿತಾ, ಇವತ್ತು ನಾನು ಮನೆಯಲ್ಲೇ ಮಾಡಿಕೊಂಡಂಥ ಈ ಒಂದು ಫೇಶಿಯಲ್ ಟೈಪು ಪ್ಯಾಕು ಖಂಡಿತ ಖುಷಿಯಾಗುತ್ತೆ. ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ಕೇಳಿದ್ರಲ್ಲ ಒಬ್ಬರು, ಮೊದಲು ಮಾಯಿಶ್ಚರೈಸರ್ ಹಚ್ಚಬೇಕಾ ಇಲ್ಲ ಸನ್ಸ್ಕ್ರೀನ್ ಹಚ್ಚಬೇಕಾ ಅಂತ ಕೇಳಿದ್ರು. ನಾವು ಈಗ ಯಾವುದೇ ನಾರ್ಮಲಾಗಿ ನಮ್ಮ ಸ್ಕಿನ್ಗೆ ಏನು ಸೂಟೇಬಲ್ ಆಗುತ್ತೋ ಆ ಫೇಸ್ ವಾಶ್ನ ಯೂಸ್ ಮಾಡ್ತೀವಲ್ವ. ಫೇಸ್ ವಾಶ್ ಆದಮೇಲೆ ನಾವು ಮಾಯಿಶ್ಚರೈಸರ್ನ ಹಚ್ಚಬೇಕು. ಮಾಯಿಶ್ಚರೈಸರ್ ಹಚ್ಚಿದ ಮೇಲೆ ನಾವು ಸನ್ಸ್ಕ್ರೀನ್ ಲೋಷನ್ ಆಗಲಿ ಕ್ರೀಮ್ ಆಗಲಿ ಹಚ್ಚಬೇಕು. ಫಸ್ಟು ಫೇಸ್ ವಾಶ್ ಮಾಡ್ತೀವಿ, ವಾಶ್ ಮಾಡಿದ್ಮೇಲೆ ಮಾಯಿಶ್ಚರೈಸರ್ನ ಹಚ್ಕೊಳ್ಳೋಣ. ಅಕಸ್ಮಾತ್ ಯಾರಾದರೂ ಶಿರಮ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ, ನೈಟ್ ಶಿರಮ್ ಯೂಸ್ ಮಾಡ್ತಾರೆ, ಇಲ್ಲ ಸ್ಕಿನ್ ಕೇರ್ ಶಿರಮ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಮಾಯಿಶ್ಚರೈಸ್ ಆದಮೇಲೆ ನೀವು ಶಿರಮ್ಗಳನ್ನ ಹಚ್ಕೋಬಹುದು. ಆಯಿತಾ, ಮೊದಲು ಫೇಸ್ ವಾಶ್ ಆದಮೇಲೆ ಮಾಯಿಶ್ಚರೈಸರ್, ಶಿರಮ್ ಏನಾದ್ರು ಯೂಸ್ ಮಾಡ್ತಾಯಿದ್ರೆ ನೀವು ಶಿರಮ್ನ ಯೂಸ್ ಮಾಡಬಹುದು. ಶಿರಮ್ ಆದಮೇಲೆ ನಾವು ಸನ್ಸ್ಕ್ರೀನಂತೂ ಹಚ್ಚಬೇಕು. ಸನ್ಸ್ಕ್ರೀನ್ ಆದಮೇಲೆ ನಾವು ಹಂಗೆ ಹೋಗೋಕ್ಕಾಗಲ್ಲ, ಮೇಕಪ್ ಬೇಕು ಅನಿಸುತ್ತಲ್ಲ, ನಾವು ಬ್ರೈಟಾಗಿ ಕಾಣಿಸಲ್ಲ, ಹೇಗೆ ಹೊರಗಡೆ ಹೋಗೋದು ಅನ್ನೋರು ಸನ್ಸ್ಕ್ರೀನ್ ಆದಮೇಲೆ ನೀವು ಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಫೌಂಡೇಶನ್ ಹಚ್ಕೊಳ್ಳುವಂಥದ್ದು ಇಲ್ಲ BB ಕ್ರೀಮ್ ಹಚ್ಕೊಳ್ಳುವಂಥದ್ದನ್ನು ಮಾಡ್ಕೋಬಹುದು. ಅಂದರೆ BB ಕ್ರೀಮ್ ಇಷ್ಟನ್ನು ಹಚ್ಕೋಬಹುದು. ಇಷ್ಟು ಹಚ್ಕೊಂಡು ಆಮೇಲೆ ಫಸ್ಟು ಮಾಯಿಶ್ಚರೈಸರ್ ಹಚ್ತೀರಾ, ಶಿರಮ್ ಹಚ್ಕೊಳ್ತೀರಾ, ಆಮೇಲೆ ಸನ್ಸ್ಕ್ರೀನ್ ಹಚ್ಕೊಳ್ತೀರಾ, ಆ ನಂತರ ಕನ್ಸಿಲರ್ ಬೇಕು ಅಂದರೆ ನೀವು ಮೇಕಪ್ ಮಾಡ್ಕೊಳ್ತೀವಿ ಅನ್ನೋರಿಗೆ ಕನ್ಸಿಲರ್ನ ಅಪ್ಲೈ ಮಾಡಿ, ಆ ನಂತರ ಫೌಂಡೇಶನ್ನ ಅಪ್ಲೈ ಮಾಡಿ, BB ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ, ನಂತರ ಕಾಂಪ್ಯಾಕ್ಟನ್ನ ಯೂಸ್ ಮಾಡ್ಬೋದು. ಇಷ್ಟು ಒಂದು ಬೇಸಿಕ್ ಮೇಕಪ್. ನಮ್ಗೆ ಯಾವುದು ಬೇಡಪ್ಪ, ನಾವು ಅಂದರೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಕೊಳ್ಳಿ, ಶಿರಮ್ ಹಚ್ಚುತ್ತಾ ಇದ್ದರೆ ಶಿರಮ್ ಹಚ್ಕೊಳ್ಳಿ, ಆಮೇಲೆ ಲಾಸ್ಟ್ ಬಂದು ಸನ್ಸ್ಕ್ರೀನ್ ಕಂಪಲ್ಸರಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಲೇಬೇಕು. ಇಷ್ಟೆಲ್ಲ ಮಾಡಿಕೊಂಡು ಸಿಂಪಲ್ಲಾಗಿ ನಾನು BB ಕ್ರೀಮ್ ಒಂದು ಹಚ್ಕೊಳ್ತೀನಿ ಅಂದರೆ ನೀವು ಅದನ್ನು ಹಚ್ಕೊಂಡ್ರೆ ಸಾಕು. ಆಯಿತಾ, ಇಷ್ಟು ನಾವು ಕೆಲವ್ರು ಹೇಳಿದರು, ಅಕ್ಕ ಸನ್ಸ್ಕ್ರೀನ್ ಹಚ್ಕೋಬೇಕಾ ಫಸ್ಟು ಇಲ್ಲ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೋಬೇಕಾ ಅಂತ ಹೇಳಿದರು, ಅವ್ರಿಗೋಸ್ಕರ ಇದು ನಾನು ಹೇಳಿದೆ. ಈ ರೀತಿ ನಮ್ಮ ಸ್ಕಿನ್ನಿನ ಆರೈಕೆಯೂ ಕೂಡ ತುಂಬಾ ಇಂಪಾರ್ಟೆಂಟು. ಮತ್ತು ನಾವು ಹುಟ್ಟಿದಾಗ ಯಾವ ಕಲರ್ ಇರ್ತೀವೋ ಖಂಡಿತ ಆ ಕಲರ್ ಇರ್ತೀವಿ. ಪಿಂಪಲ್ಸ್ ಕಲೆಗಳಾಗಲಿ, ಮಾರ್ಕ್ ಆಗಲಿ, ಪಿಗ್ಮೆಂಟೇಷನ್ ಆಗಲಿ, ಇದನ್ನು ನಾವು ಏನು ಕಾಸ್ಮೆಟಿಕ್ಸ್ ಈ ಥರ ಮಾಯಿಶ್ಚರೈಸರ್ ಆಗಲಿ ಈ ರೀತಿ ಬಳಸೋದ್ರಿಂದ ಅವನ್ನ ಕಡಿಮೆ ಮಾಡ್ಕೋಬಹುದೇ ಹೊರತು ಬಣ್ಣ ಬದಲಾವಣೆ ಆಗೋಲ್ಲ. ಆದರೆ ಬ್ರೈಟ್ನೆಸ್ ಬರುತ್ತೆ, ಸ್ಕಿನ್ನು ತುಂಬ ಕ್ಲಿಯರ್ ಆಗಿರುತ್ತೆ. ನಾವು ಹೇಗೆ ಸ್ವಚ್ಛಂದವಾಗಿ ಒಂದು ಊಟ ತಿನ್ನಬೇಕು ಅಂತೀವೋ ಹಾಗೆ ನಾವು ನಮ್ಮ ಸ್ಕಿನ್ಗೆ, ನಮ್ಮ ಚರ್ಮಕ್ಕೆ ನಾವು ಒಂದು ಒಳ್ಳೆಯ ಊಟ ಕೊಟ್ಟಂಗೆ ಅಷ್ಟೇ ಈ ರೆಮಿಡಿಗಳು. ಆಯಿತಾ, ಇವತ್ತಿನ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅಂತ ಕೂಡ ಹೇಳಿ.
ನೀವು ಕೂಡ ಟ್ರೈ ಮಾಡಿ. ವಾರಕ್ಕೊಮ್ಮೆ, ತಿಂಗಳಿಗೆ 2 ಬಾರಿನಾದರೂ ಕೂಡ ಈ ರೀತಿ ನಮ್ಮ ಮನೆಯಲ್ಲಿ, ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಇಂಥ ಪದಾರ್ಥಗಳಿಂದ ನಾವು ನಮ್ಮ ಚರ್ಮದ ಆರೈಕೆಯನ್ನು ಕೂಡ ಖಂಡಿತ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ತಪ್ಪದೇ ತಿಳಿಸಿ. ಮತ್ತೆ ರೆಡಿಯಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಂದು ನಿಮ್ಮ ಹತ್ರ ಲಾಗ್ನ ಕಂಟಿನ್ಯೂ ಮಾಡಿ ಮಾತಾಡುವಂಥದ್ದನ್ನು ಮಾಡ್ತೀನಿ. ನೋಡಿ, ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ತಣ್ಣೀರಲ್ಲಿ ಒಂದು ಸ್ವಲ್ಪ ಮುಖ ತೊಳಿತಾ ಇದ್ದೀನಿ. ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ನೀವು ಕೂಡ ಗಮನಿಸಿ. ಮುಖ ಸ್ನಾನ ಮಾಡ್ಕೊಬಂದು ತಣ್ಣೀರಲ್ಲಿ ಒಂದು ಸ್ವಲ್ಪ ಮುಖ ತೊಳ್ಕೊಳ್ತೀನಿ ಯಾವಾಗಲೂ ಕೂಡ. ಹೊರಗಡೆ ಬಂದೆ, ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ. ನನಗೆ ತುಂಬ ಖುಷಿ ಆಯಿತು, ಸಾಫ್ಟಾಗಿ ಕೂಡ ಅನಿಸುತ್ತೆ. ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ನನಗೆ ತಪ್ಪದೇ ತಿಳಿಸಿ. ಮತ್ತು ರೆಡಿಯಾಗಿ ಬರ್ತೀನಿ, ವೀಡಿಯೋಗಳು ಮಾಡೋದಿದೆ. ಪೂಜೆ ಎಲ್ಲ ಆಗಿದೆ, ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ರೆಡಿ ಆಗಿಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಇವತ್ತು ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಹೇಳೋದನ್ನು ಮರಿಬೇಡಿ, ಆಯಿತಾ? ಅಕ್ಕಿ ಹಿಟ್ಟು ಫೇಸ್ ಪ್ಯಾಕ್ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ನೀವೇ ನನಗೆ ತಿಳಿಸುವಂಥದ್ದನ್ನು ಮಾಡಿ. ಅದರಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಅಕ್ಕಿ ಹಿಟ್ಟು ಮತ್ತು ನಿಂಬೆ ರಸ. ಇದರಿಂದ ನಾವು ಒಂದು ಒಳ್ಳೆ ಪ್ಯಾಕ್ನ ನಮ್ಮ ಫೇಸ್ಗೆ ನಾವು ಅಪ್ಲೈ ಮಾಡ್ಕೋಬಹುದು. ಇದನ್ನು ಟ್ರೈ ಮಾಡಿ. ವಾರಕ್ಕೆ 1 ಸಲ, ತಿಂಗಳಿಗೆ 4 ಸಲ ಇದನ್ನು ಮಾಡ್ಕೊಳ್ಳಿ. ಒಂದು ಒಳ್ಳೆ ರಿಸಲ್ಟನ್ನು ಖಂಡಿತ ನೋಡ್ತೀರಾ. ಜೊತೆಗೆ ನೀರನ್ನು ಚೆನ್ನಾಗಿ ಕುಡೀರಿ. ಮತ್ತು ಸ್ಕಿನ್ ಹೊಳಪು ಬರೋದಕ್ಕೆ ನೀವು ವಾರಕ್ಕೆ 1 ಬಾರಿ ನೀವು ಕ್ಯಾರೆಟ್ ಮತ್ತು ಬೀಟ್ರೂಟ್ ಜ್ಯೂಸನ್ನ ಕುಡೀರಿ. 1 ಕ್ಯಾರೆಟು 1 ಬೀಟ್ರೂಟ್ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ. ಸೋಸೋದು ಬೇಡ, ನಾನು ಹಾಗೆ ಕುಡಿತೀನಿ ಅಂದರೂ ಕೂಡ ಕುಡಿಬಹುದು. ಇಲ್ಲಪ್ಪ ತರಿ ಇರುತ್ತೆ, ನನಗೊಂಥರ ಆಗುತ್ತೆ ಅನ್ನೋರು ಫಿಲ್ಟ್ರ್ ಮಾಡ್ಕೊಳ್ಳಿ. ಸೋಸ್ಕೊಂಡು ಅದಕ್ಕೂ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡು ನೀವು ವಾರಕ್ಕೆ ಒಮ್ಮೆ ನೀವು ಆ ಜ್ಯೂಸನ್ನು ಕುಡಿಯೋದ್ರಿಂದ ಸ್ಕಿನ್ನು ತುಂಬ ಶೈನಿಂಗ್ ಆಗಿ ಕೂಡ ಇರುತ್ತೆ. ಚರ್ಮ ಕಾಂತಿ ತಗೊಳ್ಳುತ್ತೆ. ನೀವು ಕಪ್ಪೆ ಇರಿ, ಬಿಳುಪೆ ಇರಿ, ಕಾಂತಿಯುತವಾಗಿರಬೇಕು. ಅದನ್ನು ಮಾಡ್ಕೋಬಹುದು. ಯಾವುದೇ ಫೇಸ್ ಆಯಿಲ್ ಆಗಲಿ, ಕ್ರೀಮ್ ಆಗಲಿ, ಯಾವುದೇ ಕ್ರೀಮ್ಗಳಾಗಲಿ, ಸೋಪ್ ಆಗಲಿ, ಫೇಸ್ ವಾಶ್ ಆಗಲಿ, ಫೇಸ್ ಆಯಿಲ್ ಆಗಲಿ, ಯಾವುದು ಕೂಡ ನಮ್ಮ ಒರಿಜಿನಲ್ ಕಲರ್ನ ಮರೆ ಮಾಚೋದಿಲ್ಲ. ಅದರಿಂದ ಏನು ಪಡ್ಕೋಬೋದು? ಇಲ್ಲಿವರೆಗೂ ನೀವು ಡಾಕ್ಟ್ರ್ ಹತ್ರ ಕೇಳಿ, ಬೆಳ್ಳಗಾಗೋದು ಯಾವುದಾದ್ರೂ ಕ್ರೀಮ್ ಕೊಡಿ, ಯಾವುದಾದ್ರೂ ಆಯಿಂಟ್ಮೆಂಟ್ ಬೇಸಲ್ಲಿ ಯಾವುದಾದ್ರು ಇದ್ದರೆ ಕೊಡಿ, ಈಗೆಲ್ಲ ಕೇಳಿ, ಡಾಕ್ಟ್ರು ಖಂಡಿತ ಇಲ್ಲ ಅಂತ ಹೇಳ್ತಾರೆ. ಯಾವುದು ಕೂಡ ಇಲ್ಲಿವರೆಗೆ ಬಿಳುಪಾಗುವಂತಹ ಕ್ರೀಮು ಆಯಿಂಟ್ಮೆಂಟ್ಗಳು ಯಾವುದೂ ಬಂದಿಲ್ಲ. ಒಂದೇ ಒಂದು ಏನು ಅಂತ ಹೇಳಿದ್ರೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೋಬಹುದು. ಮುಖದ ಮೇಲಿರುವಂಥ ಪಿಂಪಲ್ಸ್ಗಳನ್ನ ಕಡಿಮೆ ಮಾಡ್ಕೋಬಹುದು. ಪಿಂಪಲ್ಸ್ ಕಲೆಗಳನ್ನ ನಾವು ಹೋಗ್ಲಾಡಿಸ್ಕೋಬೋದು. ಅಂಥಹಾಗೆ ಕ್ರೀಮ್ಗಳಿವೆ, ಆಯಿಂಟ್ಮೆಂಟ್ಗಳು ಕೂಡ ಇವೆ. ಆದರೆ ಬಿಳಿ ಆಗುವಂತಹ ಯಾವುದೇ ಕ್ರೀಮ್ಗಳು ಕೂಡ ಡಾಕ್ಟ್ರು ಕೂಡ ಸಜೆಷನ್ ಮಾಡೋದಿಲ್ಲ. ಆದ್ದರಿಂದ ನಮ್ಗೆ ಏನು ಭಗವಂತ ಕೊಟ್ಟಿದ್ದಾನೋ, ನಾವು ಹುಟ್ಟಿದಾಗ ನಮ್ಮ ಚರ್ಮ ಯಾವ ಬಣ್ಣನ ತಗೊಬಂದಿರುತ್ತೋ ಅದೇ ಒರಿಜಿನಲ್ ಬಣ್ಣ. ಅದನ್ನು ನಾವು ಮೇಂಟೈನ್ ಹೋಗುವಂಥದ್ದು. ಚರ್ಮದ ಆರೈಕೆನ ಮಾಡ್ಕೊಳ್ಳೋದ್ರಿಂದ ಹೊಳಪಿರುತ್ತೆ. ಸ್ಕಿನ್ ಗ್ಲೋ ಆಗ್ತೀವಿ ಅಂತ ಹೇಳ್ತೀವಿ ನಾವು, ಗ್ಲೋ ಅಲ್ಲ, ಅದು ಶೈನಿಂಗ್ ಬರುತ್ತೆ. ಚರ್ಮಕ್ಕೆ ನಾವು ಒಂದು ಒಳ್ಳೆಯ ಫುಡ್ಡನ್ನು ಕೊಡಬೇಕಲ್ವ. ಹೊಟ್ಟೆ ಒಳಗಡೆ ನಾವು ದೇಹಕ್ಕೆ ತಗೊಳ್ತೀವಿ. ಅದ್ರ ಜೊತೆಗೂ ಕೂಡ ನೋಡಿ, ತರಕಾರಿ ಜ್ಯೂಸ್ಗಳು ಅಂದರೆ ಕ್ಯಾರೆಟು, ಬೀಟ್ರೂಟ್ ಜ್ಯೂಸ್ ಆಗಲಿ, ನೆಲ್ಲಿಕಾಯಿ ಜ್ಯೂಸ್ ಆಗಲಿ, ಈ ರೀತಿ ಜ್ಯೂಸ್ಗಳನ್ನೂ ಕೂಡ ವಾರಕ್ಕೆ ಒಮ್ಮೆ ಆದರೂ ಕೂಡ ನಾವು ದೇಹಕ್ಕೆ ತಗೊಳ್ಳೋದ್ರಿಂದ ಚರ್ಮಕ್ಕೆ ಏನು ಪೋಷಕಾಂಶ ಬೇಕೋ ಅದು ನಮಗೆ ಆ ಜ್ಯೂಸಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಡೆಡ್ ಸ್ಕಿನ್ಗಳಿಗೆಲ್ಲ ಒಂದು ಮೆಡಿಷನ್ ಕೊಟ್ಟಂಗೆ ಆಗುತ್ತೆ ನಾವು ತಗೊಳ್ಳುವಂತಹ ತರಕಾರಿ ಜ್ಯೂಸ್ಗಳಿಂದ. ಮತ್ತು ನೋಡಿ, ಅಕ್ಕಿ ಹಿಟ್ಟು ಮುಂಚೆ ಎಲ್ಲ ಅಕ್ಕಿ ತೊಳೆದ ನೀರನ್ನು ಮುಖ ತೊಳಿತಾ ಇದ್ವಿ ನಾವು. ಅಮ್ಮ ಒಂದೊಂದ್ಸಲ ಹೇಳೋರು, ಅದು ಎಷ್ಟು ಮೆಡಿಷನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಫೇಶಲ್ಲಿ ಏನಾದರೂ ಡೆಡ್ ಸ್ಕಿನ್ ಇದ್ದು ಕೊಳೆ ತುಂಬ್ಕೊಂಡಿರುತ್ತೆ, ಆ ಕೊಳೆನೆಲ್ಲ ಕ್ಲೀನ್ ಮಾಡುತ್ತದು. ನಾವು ದೇಹಕ್ಕೂ ತಗೋಬೇಕು. ಮತ್ತು ಫೇಸ್ಗೆ ಈ ರೀತಿ ಮನೆಯಲ್ಲೇ ನಾವು ಟ್ರೈ ಮಾಡಬಹುದು. ಖಂಡಿತ ಮಾಡಿ, ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ರಿಸಲ್ಟು ನಿಜವಾಗ್ಲೂ ಬರುತ್ತೆ. ನಾನು ಬೆಳಗ್ಗೆ ಹಾಕ್ಕೊಂಡು ಆದಮೇಲೆ ನೀವೇ ತೋರಿಸ್ದೆ, ನಾನು ಫೇಸ್ ವಾಶ್ ಮುಖ ತೊಳೆದಾಗಲೂ ಕೂಡ ತೋರಿಸ್ದೆ. ಅದೆಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತೇಳಿದ್ರೆ ನನಗೆ ಪರವಾಗಿಲ್ಲಪ್ಪ, ಒಳ್ಳೆ ರಿಸಲ್ಟ್ ಬಂತಲ್ಲ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ. ಅಕ್ಕಿ ಹಿಟ್ಟು ನಾನು ಹೇಳಿದೆ ಮುಂಚೆ, ಅಕ್ಕಿ ಹಿಟ್ಟನ್ನ ಅಂದರೆ ಅಕ್ಕಿ ನೆನೆಸಿ ಒಂದು ನೈಟು ಅದನ್ನು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ವ್ಯಾಸ್ಲಿನ್ ಕೂಡ ಒಂದು ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚೋದ್ರಿಂದ ಗ್ಲಾಸ್ ಸ್ಕಿನ್ ಥರ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಸತ್ಯ. ಅದು ಕೆಲವು ಬಾರಿ ಅದು ಸ್ಕಿನ್ನು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ.
ನಾನಿವತ್ತು ಸಿಂಪಲ್ಲಾಗಿ ಮಾಡ್ಕೊಂಡು ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಉಳ್ಳು ನಿಂಬೆ ರಸ ಹಾಕ್ತೆ ಚೆನ್ನಾಗಿ ಪೇಸ್ಟ್ ಮಾಡಬೇಕು, ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಒಂದು ಟೆಕ್ನಿಕ್ಕು. ಆ ಮಿಕ್ಸ್ ಮಾಡಿ ಒಂದು 3 ನಿಮಿಷನಾದರೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದನ್ನು ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಕ್ಲೆನ್ಸಿಂಗು ನೀವು ಫೇಸ್ ವಾಶರು ಕೂಡ ರೋಸ್ ವಾಟ್ರಲ್ಲೂ ಕೂಡ ಕ್ಲೆನ್ಸಿಂಗ್ ಮಾಡ್ಕೋಬಹುದು, ಇಲ್ಲ ಸೋಪ್ ಹಾಕಿ ಇಲ್ಲ ಫೇಸ್ ವಾಶ್ ಹಾಕಿ ಫೇಸ್ನ ಚೆನ್ನಾಗಿ ತೊಳೆದ್ಬಿಟ್ಟು ಆ ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀನಿ ಅಕ್ಕಿ ಹಿಟ್ಟು ಅದರಲ್ಲೇ ನೀವು ಒಂದು ಸಲ ಸ್ಕ್ರಬ್ ಮಾಡ್ಕೊಳ್ಳಿ. ಸ್ವಲ್ಪ ಹಚ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಮತ್ತೆ ನೀವು ಅದನ್ನು ನಿಮ್ಮ ಮುಖಕ್ಕೆ ಎಷ್ಟು ಒಂದು ಥಿಕ್ನೆಸ್, ತುಂಬ ತೆಳುವಾಗೂ ಬೇಡ, ತುಂಬ ಮಂದವಾಗೂ ಬೇಡ, ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಅಲ್ಲೊಂದು ಹೇಳ್ಕೋಬೇಕು ಅಂತ ಹೇಳಿದ್ರೆ 70% ಮಾತ್ರ ಡ್ರೈ ಆಗೋ ಥರ ನೋಡ್ಕೊಳ್ಳಿ. 100% ಫುಲ್ಲು ಒಣಗೋ ಥರ ಬಿಟ್ಕೋಬೇಡಿ. 70% ಡ್ರೈ ಆಗಲಿ ಸಾಕು. ಆಗಲೇ ನೀವು ಚೆನ್ನಾಗಿ ಮಸಾಜ್ ಮಾಡ್ದಂಗೆ ಅದನ್ನು ಚೆನ್ನಾಗಿ ಕೈಲೇ ರಬ್ ಮಾಡಿ ಆಮೇಲೆ ತಣ್ಣೀರಿನಿಂದ ಮುಖನ ವಾಶ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವೇ ನನಗೆ ಹೇಳ್ತೀರಾ ಚೆನ್ನಾಗಿದೆ ಅಂತ ಹೇಳಿ. ಒಂದು ವಾರಕ್ಕೆ ಒಂದು 3ರಿಂದ 4 ಬಾರಿ ಮಾಡ್ಕೊಳ್ತಾ ಹೋಗಿ ಒಂದು ಒಳ್ಳೆ ರಿಸಲ್ಟನ್ನು ಖಂಡಿತ ನೋಡಬಹುದು. ಇವತ್ತಿನ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತು ಒಂದು ಬ್ಯೂಟಿ ಟಿಪ್ಸೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಅಂದ್ಕೊಳ್ತೀನಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ, ಚಾನಲ್ಗೆ ಮೊದಲ ಬಾರಿಗೆ ಬಂದು ಏನಾದರೂ ನೀವು ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಹೇಳಿದೆ, ಇದು ಒಂದು ಮುತ್ತಿನ ಮಣಿ, ಇದು ತಗೊಂಡೆ ನಾನು. ಇದು ಆನ್ಲೈನಲ್ಲೇ ತರಿಸ್ಕೊಂಡಿದ್ದು ಮೀಶೋದಲ್ಲಿ. ಹಿಂದೆ ಥ್ರೆಡ್ ಸರಿಯಾಗಿ ಹಾಕಿಲ್ಲ ಅನ್ನಿಸ್ತಾಯಿದೆ, ಬೇರೆ ಚೇಂಜ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ ನೋಡಿ, ನೀವು ಕೂಡ ಹೇಳ್ತೀರಾ. ಇದು ಶ್ರೀನಿವಾಸ ಇರುವಂಥದ್ದು, ತಿರುಪತಿ ವೆಂಕಟೇಶ ಇರುವಂಥದ್ದು. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಹಿಂಗೆ ಬಕ್ಕಳ್ತಾ ಇದೆ. ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಳ್ತೀನಿ. ಖುಷಿ ಆಯಿತು. ನಿಮ್ಗೆ ತೋರಿಸ್ತೀನಿ, ಆಮೇಲೆ ಒಂದು ಸಲ ತೆಗೆದಾದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಕೂಡ ನೀವು ಹೇಳಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ.